ಅಂಜನ್ ಮೂರ್ತಿರವರು ಹಿರಿಯ ಕಬಡ್ಡಿ ಆಟಗಾರ ಹೆಸರುಘಟ್ಟ ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ಪಂದ್ಯ BGS PU ಕಾಲೇಜ್ ವರ್ಸಸ್ ಪರಮೇಶ್ವರ್ ಬಾಯ್ಸ್. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ, ನಿಮಗಿದು ಪ್ರಥಮ ಕರೆ. ಪರಮೇಶ್ವರ್ ಬಾಯ್ಸ್ ವರ್ಸಸ್ BGS PU ಕಾಲೇಜ್. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ರೈಟ್ ನಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಆಟಗಾರ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. SGM ಮತ್ತು ಶ್ರೀ ಸಾಯಿ ತಂಡದ ಎಲ್ಲ ಆಟಗಾರರು ಒಮ್ಮೆ ವೇದಿಕೆ ಬಳಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ರೈಟ್ ನಲ್ಲಿ ಹೇಮಂತ್ ಯಾವುದೇ ಅಂಕಲದ ಒಂದು ಎಂಟಿ ರಾಡ್ ನೊಂದಿಗೆ ವಾಪಸ್ ಆದರು. ಮುಂದಿನ ಪಂದ್ಯ ಪರಮೇಶ್ವರ್ ಬಾಯ್ಸ್ ವರ್ಸಸ್ BGS PU ಕಾಲೇಜ್. ಎರಡು ತಂಡದ ನಾಯಕರೇ, ನಿಮಗೆ ದ್ವಿತೀಯ ಕರೆ, ಆದಷ್ಟು ಬೇಗ ಸಿದ್ಧರಾಗಿ. ದಾಳಿಯಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಯುವ ಆಟಗಾರ, 5 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರೆ, ಆ ಒಂದು ಡಿಫೆನ್ಸ್ ಭಾಗದಲ್ಲೂ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟದ ವೈಖರಿಯನ್ನ ಇಲ್ಲಿ ಕಾಣಬಹುದು. ರೈಟ್ ನಲ್ಲಿ ಸಾಕಿಬ್, 7 ಆಟಗಾರ ನಡುವೆ ಯುವ ಪ್ರತಿಭೆ ಲೆಫ್ಟ್ ರೈಡರ್. ಮಾಡು ಇಲ್ಲವೇ ನಡಿ, ಪಡಿ ಹೊರ ನಡಿ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಆಟಗಾರ ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಡಿಸೈಡ್ ರೈಡ್ ನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮಾಡು ಇಲ್ಲವೇ ಮಡು. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರಾಡ್ ಆದ್ರೆ 3ನೇ ರಾಡ್ ಡಿಸೈಡ್ ರಾಡ್ ಆಗಿರುತ್ತೆ. ಒತ್ತಡದ ಪರಿಸ್ಥಿತಿಯಲ್ಲಿ BSL ದೊಡ್ಡಬಳ್ಳಾಪುರ ತಂಡದ ಯುವ ಆಟಗಾರ ಬೋನಸ್ ಕೂಡ ಅವನಾಗಿದೆ. ಕಾದು ನೋಡಬೇಕು ಯಾವ ರೀತಿಯಾಗಿ ಅಂಕವನ್ನು ಪಡಿತಾರೆ ಎಂದು. ಸಾಕಷ್ಟು ವೇಗದ ದಾಳಿ, ಅದ್ಭುತವಾದ ಹಿಡಿತ, ಸಾಕಷ್ಟು ಮಿಡ್ ಲೈನ್ ಸಮೀಪದಲ್ಲಿ ಟ್ಯಾಕಲ್ ಬಂದರೂ ಕೂಡ ಯಶಸ್ವಿಯಾಗಿದ್ದಾರೆ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಆಟಗಾರ. ಸುಬಡಕಲ್ ಅವನಾಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಳನ್ನು ಹೊಂದಿದಂತ ಸಂದರ್ಭದಲ್ಲಿ ದಾಳಿಗಾರ ಏನಾದ್ರೂ ಔಟ್ ಆದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇರುತ್ತೆ. ಉತ್ತಮವಾದ ಒಂದು ಜಂಪ್, ಲಯನ್ ಜಂಪ್ ಮುಖೇನ ಇಲ್ಲಿ ದಾಳಿಗಾರ ಯಶಸ್ವಿಯಾಗ್ತಾ ಇದ್ದಾರೆ. ಇಂದಿನ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೀನಿವಾಸ್ ಮೂರ್ತಿರವರು, ಶಾಸಕರು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಇವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ N ಶ್ರೀನಿವಾಸ್ ರವರು, KPCC ವೀಕ್ಷಕರು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಈ ಪಂದ್ಯಾವಳಿಯ ಪ್ರಮುಖ ಕೇಂದ್ರ ಬಿಂದು, ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಸುಬಡಕಲ್ ಅವನಾಗಿದೆ. 2 ಆಟಗಾರ ನಡುವೆ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಯುವ ದಾಳಿಗಾರ
ಬೇಡವಾದ ಹಿಡಿತ. BSL ದೊಡ್ಡಬಳ್ಳಾಪುರ ತಂಡದ ಆಟಗಾರರಿಂದ ಮಿಸ್ಟೇಕ್. ಪ್ರೀಮಿಯರ್ ಲೀಗ್ ಸೀಸನ್ 1 75 ದಿನಗಳ ರೋಚಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಲಿಕ್ಕಿದೆ. ಲೀಗ್ ನಡೆಯಲಿರುವಂತಹ ಸ್ಥಳಗಳು ಬೆಂಗಳೂರು, ಮಂಡ್ಯ, ಮೈಸೂರು, ಮಂಗಳೂರು, ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ, ದಾವಣಗೆರೆ, ಬಳ್ಳಾರಿ ಹಾಗೂ ಚಿಕ್ಕಬಳ್ಳಾಪುರ. ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 25 ಲಕ್ಷ ನಗದು ಹಾಗೂ ಆಕರ್ಷಕವಾದ ಟ್ರೋಫಿ. ದ್ವಿತೀಯ ಬಹುಮಾನವಾಗಿ 10 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ. ತೃತೀಯ ಬಹುಮಾನವಾಗಿ 5 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ. ಜೊತೆಯಲ್ಲಿ ಸರ್ವೋತ್ತಮ ಆಟಗಾರರಿಗೆ ಸರ್ವೋತ್ತಮ ಪುನೀತ ವಿಜೇತರಿಗೆ ಬುಲೆಟ್ ಬೈಕ್ ಅನ್ನು ಕೂಡ ನೀಡಲಿಕ್ಕೆ ಫನ್ ಬಲೂನ್ಸ್ ಅವರು ಒಂದು ಅದ್ಭುತವಾದ ಬೃಹತ್ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಫನ್ ಬಲೂನ್ಸ್ನ ಸಂಪೂರ್ಣವಾಗಿ ಕಾಂಟ್ಯಾಕ್ಟ್ ಅನ್ನು ಕೂಡ ಇಲ್ಲಿ ಪಡ್ಕೊಳ್ಬಹುದು. ಅತ್ಯಂತ ರೋಚಕ ಕಬಡ್ಡಿ ಪಂದ್ಯಾವಳಿ 75 ದಿನಗಳ ಕಾಲ ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಹೆಸರಾಂತ ಕಬಡ್ಡಿ ಆಟಗಾರರು ಭಾಗವಹಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ಸ್ಥಳೀಯ ಆಟಗಾರರಿಗೆ ಕೂಡ ಬಹಳ ಅದ್ಭುತ ವೇದಿಕೆಯನ್ನು ಇಲ್ಲಿ ರೂಪಿಸಿದ್ದಾರೆ ಫನ್ ಬಲೂನ್ಸ್ ರವರು. ಹೆಚ್ಚಿನ ಮಾಹಿತಿಗಾಗಿ ಆದಷ್ಟು ಬೇಗ ಫನ್ ಬಲೂನ್ಸ್ ನ ಕಾಂಟ್ಯಾಕ್ಟ್ ನಂಬರ್ ಅನ್ನು ತೆಗೆದುಕೊಳ್ಬಹುದು. ದಾಳಿಯಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡ ಆಟಗಾರ ಡುಬ್ಕಿ ಹೊಡೆಯುವಂತ ಪ್ರಯತ್ನ, ಬಲಿಷ್ಠವಾದ ಟ್ಯಾಕಲ್. ಸೂಪರ್ ಅಲೇ ಸೂಪರ್ ಮಣಿ ಮಾಡು. $10-3 in favor of ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. ಮುಂದಿನ ಪಂದ್ಯ GS ಬಾಯ್ಸ್ ವರ್ಸಸ್ ಬೈಲಾಂಜನೇಯ ಸ್ಕೂಲ್ ಬಾಯ್ಸ್. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಬಜರಂಗಿ ಬಾಯ್ಸ್ ತಂಡದ ಆಟಗಾರರಿಂದ ಅದ್ಭುತವಾದ ಟ್ಯಾಕಲ್. ದಾಳಿಯಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಯುವ ಆಟಗಾರ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಇದರೊಂದಿಗೆ ಮುಂದಿನ ಪಂದ್ಯ ಬೈಲಾಂಜನೇಯ ಸ್ಕೂಲ್ ಬಾಯ್ಸ್ ವರ್ಸಸ್ GS ಬಾಯ್ಸ್. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ರೈಟ್ ನಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಜರ್ಸಿ ನಂಬರ್ 12 ಪ್ರಮುಖ ದಾಳಿಗಾರ. ಪಂದ್ಯದ ಆರಂಭಿಕ ಹಂತದಿಂದಲೂ ಕೂಡ ತಮ್ಮ ತಂಡಕ್ಕೆ ಹಾಜರಾಗ್ತಾ ಇದ್ದಾನೆ. ಉತ್ತಮವಾದ ಬ್ಲಾಕ್ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. ರೈಟ್ ನಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ದಾಳಿಗಾರ ಸ್ಕಾರ್ಪಿಯನ್ ಕಿಕ್ ಅನ್ನು ಕೂಡ ಮಾಡ್ತಾ ಇದ್ದಾರೆ.
6 ಆಟಗಾರರ ನಡುವೆ ನೆಲಮಂಗಲ ಟ್ರೋಫಿ ಶ್ರೀ ಸಾಯಿ ಮತ್ತು SGM ಕಬಡ್ಡಿ ಕ್ಲಬ್ ವತಿಯಿಂದ ಆಯೋಜಿಸಿರುವಂತಹ ಬ್ಯಾಂಗ್ಳೂರು ಗ್ರಾಮಾಂತರ ಚಾಂಪಿಯನ್ ಟ್ರೋಫಿ 2022 ನ ಪಂದ್ಯ ಈಗಾಗಲೇ ಚಾಲನೆಯಲ್ಲಿದೆ. ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಮಧ್ಯಾಹ್ನದ ಈ ಒಂದು ಬಿಸಿಲಿನಲ್ಲಿ ಮೋಡ ಕವಿದ ವಾತಾವರಣದ ನಡುವೆ BSL ತಂಡದ ದಾಳಿಗಾರ ಅತ್ಯಂತ ವೇಗವಾಗಿ ಮುನ್ನುಗ್ಗಿ ಬಂದ ಅಂಕವನ್ನು ಪಡ್ಕೊಂಡಿದ್ದಾರೆ. ಮಾಡು ಇಲ್ಲವೇ ಮಡಿ ಕರೋ ಯಮ್ಮರು ಡಿಸೈಡೆಡ್ ಆಗಿರೋದ್ರಿಂದ ದಾಳಿಗಾರ ಅಂಕವನ್ನು ಪಡೆಯಲೇಬೇಕಾದ ಒತ್ತಡ ಕಾದು ನೋಡಬೇಕು. ಈ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ದಾಳಿಗಾರ ಯಾವ ರೀತಿ ಒತ್ತಡವನ್ನು ನಿಭಾಯಿಸ್ತಾರೆ ಎಂದು ತಾಯಿ ಹೋಲ್ಡ್ ಮಾಡುವಂತ ಪ್ರಯತ್ನ ರೈಟ್ ಕವರ್ ಭಾಗದಿಂದ ಅತ್ಯುತ್ತಮವಾದ ಎಸ್ಕೇಪ್. ಡಿಸೈಡೆಡ್ ಅಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ, ಆದರೆ ಇಲ್ಲಿ ಹಿಡಿತಗಾರರೇ ಒತ್ತಡಕ್ಕೆ ಮಾಡಿದಿರುವಂತದ್ದು ತಪ್ಪು ನಿರ್ಧಾರ. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 5 minutes to go. 13-6 in favor of ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. ಸಾಕಷ್ಟು ವೇಗದ ದಾಳಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ BSL ದೊಡ್ಡಬಳ್ಳಾಪುರ ತಂಡದ ಆಟಗಾರ. ಮುಂದಿನ ಪಂದ್ಯ GS ಬಾಯ್ಸ್ ವರ್ಸಸ್ ಬೈಲಾಂಜನೇಯ ಸ್ಕೂಲ್ ಬಿ. ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-7 8 ಅಂಕದ ಮುನ್ನಡೆಯಲ್ಲಿರುವಂತಹ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. ಅವನು ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಗೋಪಾಲೇನಾ ರೈಟ್ ನಲ್ಲಿ ಗೋಪಾಲ್. ಐದು ನಂಬರ್ ಧರಿಸಿರುವಂತಹ ಆಟಗಾರ ಚೈನ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಯಶಸ್ವಿ ಕೂಡ ಆಗಿದ್ದಾರೆ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಆಟಗಾರರಿಂದ. ಕರ್ನಾಟಕದ ಕಬಡ್ಡಿ ಪ್ರೇಮಿಗಳಿಗೆ ಒಂದು ಸಂತಸದ ಸುದ್ದಿ. ಫನ್ ಬಲೂನ್ಸ್ ವತಿಯಿಂದ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 1 75 ದಿನಗಳ ರೋಚಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ. ಇದರ ಪ್ರಥಮ ಬಹುಮಾನವಾಗಿ 25 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 10 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ 5 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ. ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇರುತ್ತೆ. ಈ ಒಂದು ಕಬಡ್ಡಿ ಪಂದ್ಯಾವಳಿ ನಾನಾ ರೀತಿಯ ನಿಯಮಗಳು ಕೂಡ ಇದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಹಾಗೆ ಇನ್ನು ಮಂಡ್ಯ, ಮೈಸೂರು, ಮಂಗಳೂರು, ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ, ದಾವಣಗೆರೆ, ಬಳ್ಳಾರಿ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಕೂಡ ಪ್ರಥಮ ಸುತ್ತಿನ ಪಂದ್ಯಗಳಲ್ಲಿ ನಡೆಯಲಿಕ್ಕಿದ್ದಾವೆ. ಕಬಡ್ಡಿ ಆಟಗಾರ ಇಂತಹ ಒಂದು ಸುವರ್ಣ ಅವಕಾಶವನ್ನ ಬಳಸಿಕೊಂಡು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ನೀವು ಕೂಡ ಆಡಬಹುದು. ಅತ್ಯುತ್ತಮವಾದ ಬ್ಲಾಕ್ ಹಾಗೂ ಡ್ಯಾಶ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-9 7 ಅಂಕದ ಮುನ್ನಡೆಯಲ್ಲಿ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. ಕೊನೆಯ ಕ್ಷಣದಲ್ಲಿ ವೇಗದ ಆಟಕ್ಕೆ ಮುಂದಾಗಿರುವಂತಹ BSL ದೊಡ್ಡಬಳ್ಳಾಪುರ. 16-10 in favor of ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. 7 ಆಟಗಾರರಿಗೆ ಕಾದು ನೋಡಬೇಕಾಗಿದೆ. ಗೋಪಾಲ್ ಅದ್ಭುತ ಪ್ರತಿಭೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಕೂಡ ತಂಡಕ್ಕೆ ಸತತವಾಗಿ ದಾಳಿಯ ಮುಖೇನ ಯಶಸ್ವಿ ಆಗ್ತಾ ಇರುವಂತಹ ಆಟಗಾರ.
17-10 7 ಅಂಕದ ಮುನ್ನಡೆಯಲ್ಲಿರುವಂತಹ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ. ಸಾಕಷ್ಟು ವೇಗದ ದಾಳಿ, ಲೀಡ್ ಮೇಲಾಧಿಕಾರ, ಉತ್ತಮವಾದ ಹಿಡಿತ बजरंगी बॉयज दೊಡ್ಡಬಳ್ಳಾಪುರ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. आखिरी मिनट का खेल अभी बाकी है. 17-10 in favor of बजरंगी बॉयज ದೊಡ್ಡಬಳ್ಳಾಪುರ. ಉತ್ತಮವಾದ ಟ್ಯಾಕಲ್, ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿದ್ರು ಕೂಡ ಹಿಡಿತದಲ್ಲಿ ಬಲಿಸುತ್ತೆ ಬಜರಂಗಿ ಬಾಯ್ಸ್ ದೊಡ್ಡಬಳ್ಳಾಪುರ ತಂಡದ ಆಟಗಾರರು ಕೂಡ ಸತತವಾಗಿ ದಾಳಿ ಹಾಗೂ ಡಿಫೆನ್ಸ್ ವಿಭಾಗದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಅಂಕದ ಮುನ್ನಡೆಯಲ್ಲಿ ಮತ್ತೊಂದು ಉತ್ತಮವಾದ ಹಿಡಿತ. ನಿರಂತರವಾಗಿ ದಾಳಿಗಾರ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಕೊನೆಯ ಕ್ಷಣದವರೆಗೂ ಕೂಡ. ಕೆಲವರಿಗೆ ಆಟವೇ ಜೀವವಾದ, ಇನ್ನು ಕೆಲವರಿಗೆ ಜೀವನವೇ ಆಟ. ಕಬಡ್ಡಿ ಎನ್ನುವ ಕ್ರೀಡೆ ಮೂಲಕ ಅನೇಕ ಕ್ರೀಡಾಪಟುಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಕಬಡ್ಡಿ ಕ್ರೀಡೆ ಮೂಲಕ ನೆಲಮಂಗಲದ ಹೆಮ್ಮೆಯ ಕಬಡ್ಡಿಯ ತಾರೆ, ಪ್ರೊ ಕಬಡ್ಡಿಯ ತಾರೆ ದರ್ಶನ್ ಜೈರವರು ಕೂಡ ಕ್ರೀಡೆ ಮೂಲಕ ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ ಅಂತ ತಪ್ಪಾಗಿಲ್ಲ. ಕೊನೆಯ ಕ್ಷಣದಲ್ಲಿ ಗೋಪಾಲ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿರುವಂತಹ BSL ದೊಡ್ಡಬಳ್ಳಾಪುರ